press the bell icon on the YouTube app and never miss another update. Hi students, so yesterday class alli ನಾವು ಟೈಮ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆಯೇ 24 ಅವರ್ ಕ್ಲಾಕನ್ನು 12 ಅವರ್ ಕ್ಲಾಕಿಗೆ ಕನ್ವರ್ಟ್ ಮಾಡಿದ್ವಿ, 12 ಅವರ್ ಕ್ಲಾಕನ್ನು 24 ಅವರ್ ಕ್ಲಾಕಿಗೆ ಕನ್ವರ್ಟ್ ಮಾಡಿದ್ವಿ. ಸೊ ಇವತ್ತು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಟೈಮ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಹಾಗೆಯೇ ನಂಬರ್ ಆಫ್ ಡೇಸ್ ಹೇಗೆ ಕೌಂಟ್ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡೋಣ. ಹಾಗೆ ಟೈಮ್ ಡ್ಯೂರೇಷನ್ ಬಿಟ್ವೀನ್, ಸೊ ಪಿ ಎಮ್ ಬಿಟ್ವೀನ್, ಸೊ AM ಆ್ಯಂಡ್ PM ಈ ಟೈಮ್ ಬಿಟ್ವೀನ್ ಏನು ಡ್ಯೂರೇಷನ್ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡೋಣ. ಸೊ ಡೈರೆಕ್ಟ್ಲಿ ನಾವು ಎಕ್ಸಸೈಸ್ 11.5 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ first main, convert into hours. Convert into hours. ಸೊ ಹವರ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ 5 days ಹೌದಲ್ವಾ, ಹವರ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಡೇಸಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಡೇಸ್ ಆ್ಯಂಡ್ ಹವರ್ಸಿಗೆ ರಿಲೇಷನ್ ಇದೆ ಹೌದಲ್ವಾ. ಸೊ ಡೇಸಲ್ಲಿ ಕೊಟ್ಟಿದ್ದಾರೆ, ಹವರ್ಸಲ್ಲಿ ಕನ್ವರ್ಟ್ ಮಾಡಬೇಕು ಹೌದಲ್ವಾ. 1 day ಈಸ್ ಈಕ್ವಲ್ ಟು 24 hours. ಡೇ ಮತ್ತು ಹವರ್ಸಿಗೆ ರಿಲೇಷನ್ ಇದೆ. ಸೊ 1 ಡೇಗೆ 24 hours ಇದೆ ಹೌದಲ್ವಾ. ಸೊ ಇಲ್ಲಿ ಏನು ಮಾಡಬೇಕು, ಸೊ ನಾವು ಡೇಸನ್ನ ಹವರ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, 5 into 24 ಮಲ್ಟಿಪ್ಲೈ ಮಾಡಬೇಕು. ಸೊ 5 into 24. ಸೊ 24 5s are 5 4s are 20, carry 2, 5 2s are 10, plus 2 12. ಸೊ 5 ಡೇಸಿಗೆ 120 hours ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಬಿ ಪ್ರಾಬ್ಲಮ್, 9 days 11 hours. ಬಿ ಪ್ರಾಬ್ಲಮ್ 9 days 11 hours ಹೌದಲ್ವಾ. ಸೊ ಇಲ್ಲಿ ಡೇಸನ್ನು ಹವರಿಗೆ ಕನ್ವರ್ಟ್ ಮಾಡಿದ್ದೀವಿ ಅಂದರೆ 24ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಹೌದಲ್ವಾ. ಸೊ ಹಾಗಾದರೆ ಆಲ್ರೆಡಿ 11 ಅನ್ನೋದು ಹವರ್ಸಲ್ಲಿದೆ. ಸೊ ನಾವು ಡೇಸನ್ನು ಹವರ್ಸಿಗೆ ಕನ್ವರ್ಟ್ ಮಾಡಬೇಕು. 9 into 24 hours ಹೌದಲ್ವಾ, ಪ್ಲಸ್ 11 hours ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 24 9s are 36, ಸಾರಿ 9 4s are 36, 6 ಬರ್ದು ಕ್ಯಾರಿ 3 ಕೊಡೋಣ. ಸೊ 9 2s are 18, ಸೊ 18 ಪ್ಲಸ್ 11, ಸೊ 18 ಪ್ಲಸ್ 3 21, ಸೊ 21 ಆಗುತ್ತೆ. 216 hours ಪ್ಲಸ್ 11 hours ಹೌದಲ್ವಾ. ಸೊ ಈ 216 ಏನು ಮಾಡೋಣ, 11ಅನ್ನು ಆ್ಯಡ್ ಮಾಡೋಣ. 6 + 1 7, ಸೊ 1 + 1 2, ಸೊ 227 hours ಆಗುತ್ತೆ. 227 hours. ಸೊ ಏನು 9 days 11 hours ಅಂದರೆ 227 hours ಆಗುತ್ತೆ. ಸೊ ನೆಕ್ಸ್ಟು ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ಸೇಮ್ ಇದೇ ಥರ ಇದೆ. ಡೇಸನ್ನು ಫಸ್ಟ್ ಹವರ್ಸಿಗೆ ಕನ್ವರ್ಟ್ ಮಾಡಿ ಆಮೇಲೆ ಹವರ್ಸ್ ಆ್ಯಂಡ್ ಹವರ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಸಿ ಪ್ರಾಬ್ಲಮ್, ಕನ್ವರ್ಟ್ ಇಂಟು ಮಿನಿಟ್ಸ್. ಸೊ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ಸೆಕೆಂಡ್, ಕನ್ವರ್ಟ್ ಇಂಟು ಮಿನಿಟ್ಸ್. 5 hours ಹೌದಲ್ವಾ. ಸೊ ಪ್ರಾಬ್ಲಮ್ ಹವರ್ಸಲ್ಲಿದೆ. ಸೊ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು ಹೌದಲ್ವಾ. ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸಿಗೆ ರಿಲೇಷನ್ ಇದೆ. 1 hour ಈಸ್ ಈಕ್ವಲ್ ಟು 60 minutes. 1 hour ಈಸ್ ಈಕ್ವಲ್ ಟು 60 minutes ಹೌದಲ್ವಾ. ಸೊ ಹಾಗಾದರೆ ಹವರ್ ಗ್ರೇಟರ್ ಆಗುತ್ತೆ, ಮಿನಿಟ್ಸ್ ಸ್ಮಾಲರ್ ಆಗುತ್ತೆ. ಸೊ ಗ್ರೇಟರ್ ಇಂಟಿನ ಸ್ಮಾಲರ್ಟಿಗೆ ಕನ್ವರ್ಟ್ ಮಾಡುವಾಗ ಮಲ್ಟಿಪ್ಲೈ ಮಾಡಬೇಕು ಹೌದಲ್ವಾ. ಸೊ 5ಅನ್ನು 60 minutesಯಿಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಸೊ 5 6 are 30, 5 6 are 30. ಸೊ ಇಲ್ಲಿ 0 ಇದೆ, 0ನ ಬರೆಯೋಣ. ಸೊ 5 hours ಅಂದರೆ 300 minutes ಆಗುತ್ತೆ. ಓಕೆ,
ನೆಕ್ಸ್ಟ್ ಬಿ ಪ್ರಾಬ್ಲಮ್ 3 hours 28 minutes. ಸೊ ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಆಲ್ರೆಡಿ 28 ಅನ್ನೋದು ಮಿನಿಟ್ಸಲ್ಲಿದೆ. ಸೊ ಹವರನ್ನು ಮಿನಿಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಹವರನ್ನು ಮಿನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ 1 hour = 60 minutes. ಹೌದಲ್ವಾ? ಸೊ 3ಯನ್ನು 60ಇಂದ ಮಲ್ಟಿಪ್ಲೈ ಮಾಡೋಣ. 60 minutes. ನೆಕ್ಸ್ಟು 28 ಮಿನಿಟ್ಸನ್ನ ಆ್ಯಸ್ ಇಟ್ ಈಸ್ ಬರೆಯೋಣ. 28 minutes. ನೆಕ್ಸ್ಟು 3 6 18, ಸೊ 0, ಸೊ 30, ಸೊ 3 60 180 ಮಿನಿಟ್ಸ್ ಆಗುತ್ತೆ. ನೆಕ್ಸ್ಟ್ 28 ಮಿನಿಟ್ಸನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಿನಿಟ್ಸ್ ಆ್ಯಂಡ್ ಮಿನಿಟ್ಸನ್ನು ಆ್ಯಡ್ ಮಾಡೋಣ. 180 + 28, 0 + 8 8, 8 + 2 10, ಸೊ 208 ಮಿನಿಟ್ಸ್. ಸೊ ಏನು 3 hours 28 minutes ಅಂದರೆ 208 ಮಿನಿಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಮೇನ್ ಪ್ರಾಬ್ಲಮ್. ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ಸೇಮ್ ಇದೇ ಥರ ಇದೆ. ಸೊ ಹವರ್ಸ್ ಇದೆ, ಮಿನಿಟ್ಸಿಗೆ ಕನ್ವರ್ಟ್ ಮಾಡಿ ಮಿನಿಟ್ಸ್ ಆ್ಯಂಡ್ ಮಿನಿಟ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್ ಕನ್ವರ್ಟ್ ಇಂಟು ಸೆಕೆಂಡ್ಸ್. ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಇಂಟು ಸೆಕೆಂಡ್ಸ್ ಥರ್ಡ್ ಮೇನ್. ಸೆವೆನ್ ಮಿನಿಟ್ಸ್. ಓಕೆನಾ? ಸೊ ಕ್ವಶನ್ನು ಮಿನಿಟ್ಸಲ್ಲಿದೆ. ಸೊ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಹೌದಲ್ವಾ? ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಆಲ್ರೆಡಿ ವಿ ನೋ ದಟ್ 1 minute = 60 seconds. 1 minute = 60 seconds. Minute is greater unit, so second is smaller unit. So while converting greater into smaller unit, we have to multiply. ಸೊ ಗ್ರೇಟರ್ ಯೂನಿಟಿಂದ ಸ್ಮಾಲ್ ಯೂನಿಟಿಗೆ ಕನ್ವರ್ಟ್ ಮಾಡುವಾಗ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 60ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆ 60ಇಂದ ಮಲ್ಟಿಪ್ಲೈ ಮಾಡಬೇಕು? 1 minute = 60 seconds. ಹೌದಲ್ವಾ? ಸೆಕೆಂಡ್ಸಿಗೆ ನಾವು ಕನ್ವರ್ಟ್ ಮಾಡೋದಿದೆ. ಸೊ 7 × 60 seconds. ಹೌದಲ್ವಾ? 7 6 42. ಸೊ ಇಲ್ಲಿ 0 ಇದೆ, 0 ಬರೆಯೋಣ. 7 60 420 seconds ಆಗುತ್ತೆ. ನೆಕ್ಸ್ಟ್ ಬಿ ಪ್ರಾಬ್ಲಮ್. 3 minutes 45 seconds. ಸೊ ಮಿನಿಟ್ಸ್ ಇದೆ. ಹೌದಲ್ವಾ? ಸೊ ಮಿನಿಟ್ಸನ್ನು ಏನು ಮಾಡೋಣ? ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಣ. ಆಲ್ರೆಡಿ 45 ಸೆಕೆಂಡ್ಸಲ್ಲಿದೆ. ಸೊ 3 × 60 minutes. ಸೊ 45 ಆ್ಯಸ್ ಇಟ್ ಈಸ್ ಬರೆಯೋಣ. 45 seconds. ಸಾರಿ, 3 × 60 ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಹೌದಲ್ವಾ? 3 × 60 seconds ಆಗುತ್ತೆ. ಸೊ 3 6 18, 0 seconds 180 seconds + 45 seconds. ಸೊ ಸೆಕೆಂಡ್ಸ್ ಆ್ಯಂಡ್ ಸೆಕೆಂಡ್ಸನ್ನು ಆ್ಯಡ್ ಮಾಡೋಣ. ಸೊ 180/45. ಸೊ 5 8 + 4 12, ಕ್ಯಾರಿ 1 2, 225 seconds ಆಗುತ್ತೆ. ಸೊ ಏನು 3 minutes 45 seconds ಅಂದರೆ 225 seconds. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಫೋರ್ತ್ ಮೇನ್ ಕನ್ವರ್ಟ್ ಇಂಟು ಡೇಸ್ ಆ್ಯಂಡ್ ಹವರ್ಸ್. ಕನ್ವರ್ಟ್ ಇಂಟು ಡೇಸ್ ಆ್ಯಂಡ್ ಹವರ್ಸ್. ಡೇಸ್ ಆ್ಯಂಡ್ ಹವರ್ಸಿಗೆ ಕನ್ವರ್ಟ್ ಮಾಡಬೇಕು. Fourth main convert into days and hours. Convert into days and hours. ये problem 48 hours. 48 hours. ಇಲ್ಲಿ ಏನಿದೆ? ಸೊ ಹವರ್ಸಲ್ಲಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಡೇಸ್ ಆ್ಯಂಡ್ ಹವರ್ಸಿಗೆ ಕನ್ವರ್ಟ್ ಮಾಡಬೇಕು. ಹೌದಲ್ವಾ? ಸೊ ಏನು? ಸೊ ರಿಲೇಷನ್ ಇದೆ. ಏನು? ಹವರ್ಸ್ ಆ್ಯಂಡ್ ಡೇಸಿಗೆ. ಇದು ಹವರ್ಸ್, ಸೊ ಇದು ಡೇ. ಹೌದಲ್ವಾ? ಸೊ ಆಲ್ರೆಡಿ ಮೀನ್ ಹೋದ 1 day = 24 hours. ಹೌದಲ್ವಾ?
ಸೊ ಈಗ ಹವರ್ಸನ್ನ ಡೇಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ಹವರ್ಸ್ ಆ್ಯಂಡ್ ಡೇನ ಕಂಪೇರ್ ಮಾಡಿದಾಗ ಸೊ ಡೇ ಗ್ರೇಟರ್ ಯೂನಿಟ್ ಆಗುತ್ತೆ, ಹವರ್ ಸ್ಮಾಲರ್ ಯೂನಿಟ್ ಆಗುತ್ತೆ, ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕಿಲ್ಲಿ? ಸೊ ನಾವು ಡಿವೈಡೆಡ್ ಬೈ ಮಾಡಬೇಕಾಗುತ್ತೆ. 48ನ್ನ 24ಇಂದ ಏನು ಮಾಡಬೇಕು? ಡಿವೈಡೆಡ್ ಬೈ ಮಾಡಬೇಕು. ಓಕೆನಾ? ಸೊ ಇಲ್ಲಿ 24ಇಂದ 48ನ ಡಿವೈಡ್ ಮಾಡೋಣ. 24 1 24, 24 2 2 4 8, 2 2 4, 48 ಹವರ್ಸ್ ಆಗುತ್ತೆ. ಸೊ 24 2 48. ಸೊ ಇಲ್ಲಿ ಏನು ಆನ್ಸರ್ ಕ್ವೋಷನ್ ಪ್ಲೇಸಲ್ಲಿ ಬಂದಿರುತ್ತೆ ಸೊ ಅದು ಡೇ ಆಗುತ್ತೆ, ಸೊ ಡೇಸ್ ಆಗುತ್ತೆ. ರಿಮೈಂಡರ್ ಪ್ಲೇಸಲ್ಲಿ ಬಂದಿರೋ ಆನ್ಸರ್ ಹವರ್ಸ್ ಆಗುತ್ತೆ. ಓಕೆನಾ? ಸೊ ಆನ್ಸರ್ ಏನು? ಸೊ 48 ಹವರ್ಸ್ ಅಂದರೆ 2 ಡೇಸ್. ಓಕೆ, ನೆಕ್ಸ್ಟು ಪ್ರಾಬ್ಲಮ್ 110 hours. 110 hours. B problem 110 hours. ಸೊ ಸೇಮ್ ಇದೇ ಥರ 110ನ್ನು ಏನು ಮಾಡಬೇಕು? 24ಇಂದ ಡಿವೈಡ್ ಮಾಡಬೇಕು. ಓಕೆನಾ? 24 1s 24, 24 2s 48, ಹೌದಲ್ವಾ? ಸೊ 24 2s 48 ಆಗುತ್ತೆ. ಸೊ ಹಾಗಾದರೆ 24 3s ಟ್ರೈ ಮಾಡೋಣ. ಓಕೆ, 24 3s. ಓಕೆನಾ? 3 4s 12, ಕ್ಯಾರಿ 1, 3 2s 6 ಪ್ಲಸ್ 1 72 ಆಗುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಏನು ಮಾಡೋಣ? 24 4s ಆ್ಯಂಡ್ 5s ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಓಕೆನಾ? 4 4s 16, ಕ್ಯಾರಿ 1, 4 2s 8 ಪ್ಲಸ್ 1 9, 24 5s 5 4s 20, ಕ್ಯಾರಿ 2, 5 2s 10 ಪ್ಲಸ್ 1 12, ಹೌದಲ್ವಾ? ಸೊ 24 5s 120 ಆಗುತ್ತೆ. ಬಟ್ ಇಲ್ಲಿ 110 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇದಕ್ಕೆ 110ಗೆ ನಿಯರೆಸ್ಟ್ ನಂಬರ್ ಯಾವುದು? 96 ಆಗುತ್ತೆ. 24 4s 96, ಹೌದಲ್ವಾ? ಸೊ ಇಲ್ಲಿ ಏನು ಮಾಡೋಣ? 0 ಇದೆ, 0ರಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತಗೊಳ್ಳೋಣ. ಸೊ 10 ಆಗುತ್ತೆ. ಸೊ ಇದು 1 ಇದ್ದಿದ್ದು 0 ಆಗುತ್ತೆ. 10ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 10ನಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಸೊ ಇಲ್ಲಿ 10 ಆಗುತ್ತೆ, 10ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ 14. ಸೊ ಏನು ಇದು 4 ಅನ್ನೋದು ಕ್ವೋಷನ್ ಪ್ಲೇಸಲ್ಲಿ ಬಂದಿರೋ ಆನ್ಸರ್ ಡೇಸ್ ಆಗುತ್ತೆ, ಇದು ಹವರ್ಸ್ ಆಗುತ್ತೆ, ಹೌದಲ್ವಾ? ಸೊ ಏನು 110 ಹವರ್ಸ್ ಅಂದರೆ 4 days 14 hours ಆಗುತ್ತೆ. ಸೊ ಸೇಮ್ ಇದೇ ಥರ ಏನು ಮಾಡಬೇಕು? ಹವರ್ಸನ್ನ ಡೇ ಆ್ಯಂಡ್ ಹವರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 24ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಹೆಡ್ಡಿಂಗ್ ನೆಕ್ಸ್ಟ್ ಮೇನ್ ಕನ್ವರ್ಟ್ ಇಂಟು ಹವರ್ಸ್ ಆ್ಯಂಡ್ ಮಿನಿಟ್ಸ್. ಕನ್ವರ್ಟ್ ಇಂಟು ಹವರ್ಸ್ ಆ್ಯಂಡ್ ಮಿನಿಟ್ಸ್. ಫಿಫ್ತ್ ಮೇನ್ convert into hours and minutes. Convert into hours and minutes. A problem 96 minutes, ಹೌದಲ್ವಾ? ಸೊ ಕ್ವಶನ್ ಇದರಲ್ಲಿ ಕೊಟ್ಟಿದ್ದಾರೆ, ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಎದರಲ್ಲಿ ಕನ್ವರ್ಟ್ ಮಾಡಬೇಕು? ಹವರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಸೊ 1 hour is equal to 60 minutes. ಸೊ ಮಿನಿಟ್ ಅನ್ನೋದು ಸ್ಮಾಲ್ ಯೂನಿಟ್ ಆಗುತ್ತೆ, ಹವರ್ ಅನ್ನೋದು ಗ್ರೇಟ್ ಯೂನಿಟ್ ಆಗುತ್ತೆ. ಆ್ಯಕ್ಚುಲಿ ಹವರ್ ಆ್ಯಂಡ್ ಮಿನಿಟಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಹವರ್ ಅಂತ ಬರ್ಕೊಳ್ಳೋಣ, ಆಮೇಲೆ ಸೊ ಮಿನಿಟ್ಸಲ್ಲಿ ಹವರ್ ಆ್ಯಂಡ್ ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಸ್ಮಾಲರ್ ಆ್ಯಂಡ್ ಗ್ರೇಟ್ ಯೂನಿಟ್ ಬಂದಾಗ ಡಿವೈಡೆಡ್ ಬೈ ಮಾಡಬೇಕು, 60ಇಂದ ಡಿವೈಡ್ ಮಾಡಬೇಕು. ಬಿಕಾಸ್ 60 minutes ಈಸ್ ಈಕ್ವಲ್ ಟು 1 hour. ಸೊ ಹಾಗಾದರೆ ಸೊ ಏನು ಇದರಲ್ಲಿ ಕನ್ವರ್ಟ್ ಮಾಡಬೇಕು? ಸೊ 96 minutesನ ಹವರ್ ಆ್ಯಂಡ್ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು. ಏನು 96 minutesನ ಹವರ್ಸ್ ಆ್ಯಂಡ್ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ? ಸೊ ಏನು ಮಾಡೋಣ? 96ನ್ನ 60ಇಂದ ಡಿವೈಡ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಏನು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಸೊ ಇಲ್ಲಿ ಏನು ಮಾಡಬೇಕು? ಟೈಮನ್ನು ಡಿವೈಡ್ ಅಥವಾ ಮಲ್ಟಿಪ್ಲೈಡ್. ಸೊ ಡಿವೈಡ್ ಮಾಡುವಾಗ ಇಲ್ಲಿ 60ಯಲ್ಲಿ 0 ಇರುತ್ತೆ, 0ನ ನ್ಯೂಮರೇಟರಿಂದ ಕ್ಯಾನ್ಸಲ್ ಮಾಡಬಾರ್ದು. ಸೊ ಡೈರೆಕ್ಟ್ 60ನ ತೊಗೊಂಡು ಅದರಿಂದನೇ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಎಲ್ಲರಿಗೂ 6 ಟೇಬಲ್ ಬರುತ್ತೆ, ಹೌದಲ್ವಾ? 6 1s 6 60, 1s 60 ಆಗುತ್ತೆ. 6 2s 12 ಆಗುತ್ತೆ. ಇಲ್ಲಿ 0 ಬರೆದ್ರೆ ಸೊ ಇಲ್ಲಿ
ಆನ್ಸರಲ್ಲಿ 0 ಬರೆಯೋಣ, ಹೌದಲ್ವಾ? ಸೊ ಹಾಗಾದರೆ 62 120 ಆಗುತ್ತೆ. ಅದಕ್ಕೆ ಮಾಡೋಣ 60 1 60 ಅಂತ ತಗೊಳ್ಳೋಣ. ಸೊ 6ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 6, 9ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 3. ಸೊ ಇದು ಏನಾಗುತ್ತೆ, 1 ಅನ್ನೋದು ಹವರ್ ಆಗುತ್ತೆ. ಸೊ ಮಿನಿಟ್ ಅನ್ನೋದು 36 ಆಗುತ್ತೆ. 36 ಅನ್ನೋದು 36 ಕ್ವೋಷನ್ ಪ್ಲೇಸಲ್ಲಿ ಬಂದಿರೋ 36 ಮಿನಿಟ್ಸ್ ಆಗುತ್ತೆ. ಓಕೆನಾ? ಸೊ ಏನು 96 ಮಿನಿಟ್ಸ್ ಈಸ್ ಈಕ್ವಲ್ ಟು 1 hour 36 minutes. Next, second problem, 140 minutes. B problem, 140 minutes. Okay, so 140ನ 60ಇಂದ ಡಿವೈಡ್ ಮಾಡೋಣ. ಸೊ ಇಲ್ಲಿ 0 0 ಕ್ಯಾನ್ಸಲ್ ಮಾಡಬಾರ್ದು. ಓಕೆನಾ? ಡೈರೆಕ್ಟ್ 60ಇಂದನೇ ಡಿವೈಡ್ ಮಾಡಬೇಕು. ಓಕೆನಾ? ಸೊ 60 2s 120 ಆಗುತ್ತೆ. 60 3s ಹೌದಲ್ವಾ? 6 3s 18 0 ಹೌದಲ್ವಾ? ಸೊ 180 ಗ್ರೇಟರ್ ಆಗುತ್ತೆ. 62s 120. ಸೊ ಸಪ್ರೇಟ್ ಮಾಡಿದಾಗ 4ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 2, 1ಅಲ್ಲಿ 1 ಸಪ್ರೇಟ್ ಮಾಡಿದ್ರೆ 0. ಸೊ ಇದು 2 ಅನ್ನೋದು ಹವರ್ ಆಗುತ್ತೆ. ಸೊ 20 ಅನ್ನೋದು ಮಿನಿಟ್ಸ್ ಆಗುತ್ತೆ, ಹೌದಲ್ವಾ? 2 hours 20 minutes. ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಸೊ ಈಗ ಹವರನ್ನು ಮಿನಿಟಿಗೆ ಕನ್ವರ್ಟ್ ಮಾಡಿದ್ರಿ, ಮಿನಿಟನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದ್ರಿ, ಹಾಗೆ ಸೊ ಹವರ್ಸನ್ನು ಮಿನಿಟ್ಸಿಗೆ ಮಾಡಿದ್ರಿ, ಸೊ ಹವರ್ಸನ್ನು ಡೇಸಿಗೆ ಮಾಡಿದ್ವಿ, ಹೌದಲ್ವಾ? ಸೊ ಈಗ ಇದರ ರಿಲೇಟೆಡ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟು 6th ಮೇನ್ ಪ್ರಾಬ್ಲಮ್, ಆ್ಯಡ್ Sixth main, add 6 hours 25 minutes and 12 hours 40 minutes. Okay, 6 hours. Sixth main, add 6 hours 25 minutes and 12 hours 40 minutes. ಸೊ ಏನು ಇಲ್ಲಿ ಟೈಮನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ, ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡೋಣ. ಸೊ ಇಲ್ಲಿ ಹವರ್ ಕೊಟ್ಟಿದ್ದಾರೆ, ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸ್ ಅಂತ ಈ ಥರ ಹೆಡ್ಡಿಂಗ್ ಬರ್ಕೊಳ್ಳೋಣ. 6 hours ಅಂತ ಇದೆ, ಹವರ್ಸ್ ಪ್ಲೇಸಲ್ಲಿ 6 ಬರೆಯೋಣ. ಸೊ 25 minutes ಅಂತ ಇದೆ, ಮಿನಿಟ್ಸ್ ಪ್ಲೇಸಲ್ಲಿ 25 ಬರೆಯೋಣ. ನೆಕ್ಸ್ಟು 12 hours 40 minutes ಅಂತ ಇದೆ, 12 hours ಹವರ್ಸ್ ಪ್ಲೇಸಲ್ಲಿ 12 ಬರೆಯೋಣ. ಓಕೆನಾ? ಮಿನಿಟ್ಸ್ ಪ್ಲೇಸಲ್ಲಿ 40 ಬರೆಯೋಣ. ಓಕೆನಾ? ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ, ಆ್ಯಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಡ್ ಮಾಡೋಣ. ಸೊ 5 + 0 5, 4 + 2 6 ಹೌದಲ್ವಾ? 6 + 2 8 1 ಹೌದಲ್ವಾ? ಸೊ 18 hours 65 minutes. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಏನು, ಸೊ 60 minutes ಹೌದಲ್ವಾ? 1 hour is equal to 60 minutes ಅಂತ ಇರೋದು. ಸೊ 1 hour is equal to 65 minutes ಆರ್ ಮೋರ್ ದೆನ್ 65 minutes ಇಲ್ಲ, ಹೌದಲ್ವಾ? 1 hour is equal to 60 minutes. ಸೊ ಅವಾಗ ಮಿನಿಟ್ಸ್ ಕಾಲಮನ್ನು ಚೆಕ್ ಮಾಡ್ಕೋಬೇಕು. ಇಲ್ಲಿ 60ಗಿಂತ ಗ್ರೇಟರ್ ಇದ್ದಾಗ ನಾವೇನು ಮಾಡಬೇಕು, ಸೊ ಏನು ಆನ್ಸರ್ ಬಂದಿರುತ್ತೆ ಅದನ್ನು 60ಯಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 65 ಇದೆ ಅಂದರೆ 65ನ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 65ಯಲ್ಲಿ 60ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 5 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಈಗ ನಾವೇನು ಮಾಡಿದ್ದೀವಿ, 65ಅಲ್ಲಿ 60ನ ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂದರೆ 60 ಮಿನಿಟ್ಸನ್ನು. ಸೊ ಆಲ್ರೆಡಿ ಮೀನೋದು 1 hour is equal to 60 minutes ಹೌದಲ್ವಾ? ಈ 60 minutesನ ನೆಕ್ಸ್ಟ್ ಹವರಿಗೆ ಕ್ಯಾರಿ ಕೊಟ್ಟಾಗ 1 hour ಆಗುತ್ತೆ. ಓಕೆನಾ? ಸೊ ಇಲ್ಲಿ ಆನ್ಸರ್ ಏನು, 5 minutes. ಸೊ ಇಲ್ಲಿ ಏನು 18 hour ಆಗಿತ್ತು, ಹೌದಲ್ವಾ? ಸೊ ಇಲ್ಲಿ 60 minutesನ ನಾವು ಸಪ್ರೇಟ್ ಮಾಡಿದ್ವಿ, ಹೌದಲ್ವಾ? ಅದು ನಾವು ಒಂದಿಗೆ ಹವರಿಗೆ ಕ್ಯಾರಿ ಕೊಟ್ಟಿದ್ದೀವಿ ಅಂದರೆ 1 hourನ ಕ್ಯಾರಿ ಕೊಟ್ಟಿದ್ದೀವಿ ಅಂದರೆ ಸೊ 18 + 1 19 ಆಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ 6 + 12 25 minutesನ ಆ್ಯಡ್ ಮಾಡಿದಾಗ 6 + 12 hours 25 + 40 minutesನ ಆ್ಯಡ್ ಮಾಡಿದಾಗ 19 hours 5 minutes ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಬಿ ಪ್ರಾಬ್ಲಮ್, 9 hours 20 minutes
9 hours 20 minutes. B problem. 20 minutes and 5 hours 50 minutes. ಓಕೆನಾ, ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಹವರ್ಸ್, ಮಿನಿಟ್ಸ್. ಸೊ 9 hours 20 minutes, 5 hours 50 minutes. ಸೊ ಆ್ಯಡ್ ಮಾಡೋಣ. 0, 5 + 2 7, 9 + 5 14. ಹೌದಲ್ವಾ? ಸೊ 70 minutes ಗ್ರೇಟರ್ ಆಯಿತು. ಸೊ ಈ 70ಯಲ್ಲಿ 60ನ ಸಬ್ಟ್ರಾಕ್ಟ್ ಮಾಡೋಣ. 0, 5 - 6 is 1. ಸೊ 60 minutesನ ನಾವು ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂದರೆ 60 minutesನ ಹವರಿಗೆ ಕ್ಯಾರಿ ಕೊಟ್ಟಾಗ 1 ಆಗುತ್ತೆ. 1 hour ಆಗುತ್ತೆ. 60 minutes = 1 hour. ಸೊ ಇಲ್ಲಿ ಮಿನಿಟ್ಸ್ ಪ್ಲೇಸಲ್ಲಿ 10 ಬರೆಯೋಣ. ಸೊ ಹಾಗೆ ಹವರ್ ಪ್ಲೇಸಲ್ಲಿ 14 + 1 15. ಓಕೆ, ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸ್. ಹೋಮ್ವರ್ಕ್. ಡಿ ಪ್ರಾಬ್ಲಮಲ್ಲಿ 48 minutes 35 seconds ಅಂತ ಕೊಟ್ಟಿದ್ದಾರೆ ಆ್ಯಂಡ್ 25 minutes 40 seconds ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಹವರ್ ಆ್ಯಂಡ್ ಮಿನಿಟ್ ಕಾಲಮ್ ಬರ್ಕೊಂಡಿದ್ವಿ. ಇಲ್ಲಿ ಮಿನಿಟ್ ಆ್ಯಂಡ್ ಸೆಕೆಂಡ್ ಕಾಲಮನ್ನು ಬರೆದು ಸೇಮ್ ಸ್ಟೆಪ್ಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಮೇನ್ 7th ಮೇನ್ ಸಬ್ಟ್ರ್ಯಾಕ್ಟ್. 7th ಮೇನ್ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಟೈಮನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆ, 7th ಮೇನ್ A 35 subtract 35 hours 25 minutes from 56 hours 48 minutes. ಸೊ ಕ್ವಶನನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸಬ್ಟ್ರಾಕ್ಷನ್ ಕೊಟ್ಟಾಗ, ಸೊ ಆ್ಯಡ್ ಕೊಟ್ಟಾಗ ನೀವು ಆರ್ಡರನ್ನ ಚೇಂಜ್ ಮಾಡಿ ಆ್ಯಡ್ ಮಾಡಿದ್ರೂ ಏನು ಚೇಂಜಸ್ ಆಗಲ್ಲ. ಬಟ್ ಸಬ್ಟ್ರಾಕ್ಟ್ ಕೊಟ್ಟಾಗ ಅರ್ಥ ಮಾಡ್ಕೋಬೇಕು. ಸೊ ಯಾವುದು ಸಬ್ಟ್ರಾಹ್ಯಾಂಡ್, ಯಾವುದು ಮೈನ್ಡ್ ಅಂತೇಳಿ. ಹೌದಲ್ವಾ? ಸಬ್ಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. 3 hours 25 minutes ಫ್ರಮ್ ಏನಿದೆ ಇಲ್ಲಿ, ಫ್ರಮ್ ಇದೆ, ಅಂಡ್ ಇಲ್ಲ ಇಲ್ಲಿ. ಓಕೆ, ಫ್ರಮ್ 56 hours 48 minutes ಅಂದರೆ ಸೊ 35 hours 25 minutesನ್ನು 56 hours 45 minutes ಇಂದ, ಫ್ರಮ್ ಅಂದರೆ ಇಂದ, ಇದರಿಂದ. ಸೊ ಅವಾಗ ಸಬ್ಟ್ರ್ಯಾಕ್ಟ್ ಮಾಡುವಾಗ ಫ್ರಮ್ ಅಂತ ಕೊಟ್ಟಾಗ ಇದು ಫ್ರಮ್ನ ಸೊ ರೈಟ್ ಸೈಡ್ ಆಗುತ್ತೆ, ಇದು ಫ್ರಮ್ನ ಲೆಫ್ಟ್ ಸೈಡ್ ಆಗುತ್ತೆ. ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡುವಾಗ ಫ್ರಮ್ ಅಂತ ಕೊಟ್ಟಾಗ ಇದರಿಂದ ಅಂತೇಳಿ ಅವಾಗ ಫಸ್ಟ್ ರೈಟ್ ಸೈಡಲ್ಲಿರೋದನ್ನು ಫಸ್ಟ್ ಬರ್ಕೋಬೇಕು. ಸೊ ಫಸ್ಟ್ ಏನು ಮಾಡೋಣ, ಹವರ್ಸ್ ಆ್ಯಂಡ್ ಮಿನಿಟ್ಸನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಫ್ರಮ್ನ ರೈಟ್ ಸೈಡ್ ಇರೋದನ್ನು ಫಸ್ಟ್ ಬರ್ಕೋಬೇಕು. 56 hours ಅಂದರೆ 56ನ ಹವರ್ಸ್ ಪ್ಲೇಸಲ್ಲಿ ಬರೆಯೋಣ. 48 ಮಿನಿಟ್ಸ್ ಪ್ಲೇಸಲ್ಲಿ ಬರೆಯೋಣ. ನೆಕ್ಸ್ಟು 35 hours ಪ್ಲೇಸಲ್ಲಿ ಬರೆಯೋಣ. 25ನ ಮಿನಿಟ್ಸ್ ಪ್ಲೇಸಲ್ಲಿ ಬರೆಯೋಣ. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 48 and 25ನ ಕಂಪೇರ್ ಮಾಡಿರಿ. 48 and 25 ಅಂದರೆ 48 ಗ್ರೇಟರ್ ಆಗುತ್ತೆ. ಈಸಿಯಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. 8ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 3, 4ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 2. ನೆಕ್ಸ್ಟು 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1, 5ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಸೊ 21 hours 23 minutes ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ 28 hours 35 minutes ಫ್ರಮ್ 6 hours 40 minutes ಇದೆ. ಸೊ ಅದು ಹೋಮ್ವರ್ಕ್ ಪ್ರಾಬ್ಲಮ್. ಸೊ ನೆಕ್ಸ್ಟು 3 hours 46 minutes ಫ್ರಮ್ 15 hours 25 minutes. ಹೌದಲ್ವಾ? ಸೊ ಥರ್ಡ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ. ಸಿ ಪ್ರಾಬ್ಲಮ್. ಸೊ ಲಿಟ್ಲ್ ಬಿಟ್ ಅದು ಚೇಂಜ್ ಇದೆ. ಸೊ ಕ್ವಶನ್ ಏನು, 3 hours 46 minutes ಫ್ರಮ್ 3 hours 46 minutes from 15 hours 25 minutes. ಸೊ ಹೌದಲ್ವಾ? ಸೊ ಫ್ರಮ್
ಫ್ರಮ್ ಇದೆ, ಫ್ರಮ್ನ ರೈಟ್ ಸೈಡ್ ಇರೋದನ್ನು ಫಸ್ಟ್ ಬರ್ಕೋಬೇಕು. ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸ್ ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆನಾ? 15 hours 25 minutes. ಸೊ 3 hours 46 minutes. ಸೊ ಹೆಡ್ಡಿಂಗ್ ಸಬ್ಟ್ರಾಕ್ಟ್ ಅಂತ ಇದೆ. ಸೊ ಸಪ್ರೇಟ್ ಮಾಡಬೇಕು. 25 and 46. 25 and 46ನ ಕಂಪೇರ್ ಮಾಡಿದ್ರೆ 25 ಸ್ಮಾಲರ್ ಆಗುತ್ತೆ, 46 ಗ್ರೇಟರ್ ಆಗುತ್ತೆ. 25 ಮಿನಿಟ್ಸಲ್ಲಿ 46 ಸಪ್ರೇಟ್ ಮಾಡೋಕ್ಕೆ ಬರಲ್ಲ. ಸೊ ಅವಾಗ ಏನು ಮಾಡಬೇಕು, ಹವರಿಂದ ಸೊ ಬಾರು ತೊಗೊಳೋಣ. ಸೊ ಹವರಿಂದ ಬಾರು ತೊಗೊಂಡಾಗ 1 hour is equal to 60 minutes ಆಗುತ್ತೆ. ಹೌದಲ್ವಾ? ಸೊ 1ನ ಬಾರು ತೊಗೊಂಡಾಗ ಈ 25ಗೆ ನಾವೇನು ಮಾಡಬೇಕು, 60ನ ಆ್ಯಡ್ ಮಾಡಬೇಕು. ಸೊ 25ಗೆ 60ನ ಆ್ಯಡ್ ಮಾಡಿದಾಗ ಸೊ 85 ಬರುತ್ತೆ. ಇದು ಆನ್ಸರ್ ಎಷ್ಟು ಬರುತ್ತೆ, 85 ಆಗುತ್ತೆ. ಯಾಕೆ? ಬಾರು ತೊಗೊಂಡಿದ್ದೀವಿ. 1 ಅಂದರೆ ಹವರಿಂದ 1 ಬಾರು ತೊಗೊಳ್ತಿದ್ದೀವಿ ಅಂದರೆ 1 hour is equal to 60 minutes ಅಂದರೆ ಸೊ ಹವರನ್ನು ಮಿನಿಟಿಗೆ ಕನ್ವರ್ಟ್ ಮಾಡಿ 60ನ ಇದಕ್ಕೆ ಆ್ಯಡ್ ಮಾಡಬೇಕು. ಆವಾಗ 85 minutes ಆಗುತ್ತೆ. ಹೌದಲ್ವಾ? ಈ 85 minutesಲ್ಲಿ ಈಗ 46ನ ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಓಕೆನಾ? ಸೊ ಏನು 85ಲ್ಲಿ 46ನ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀನಿ. ಸೊ 15ನಲ್ಲಿ 6 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 9. ಸೊ 7 ಬಾರೋ ಕೊಟ್ಟಿರುತ್ತೆ, 8 ಬಾರೋ ಕೊಟ್ಟಿರುತ್ತೆ, 7 ಆಗುತ್ತೆ. 7ನಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3. ಸೊ 39 ಆಗುತ್ತೆ. ಇಲ್ಲಿ 15 ಆಗಿದೆ. ಹೌದಲ್ವಾ? 15 ಬಾರೋ ಕೊಟ್ಟಿರುತ್ತೆ ಅಂದರೆ ಇದರಲ್ಲಿ 1ನ್ನು ಕಮ್ಮಿ ಮಾಡೋಣ ಅಂದರೆ 14 ಆಗುತ್ತೆ. ಓಕೆನಾ? 14ನಲ್ಲಿ 3 ಸಬ್ಟ್ರ್ಯಾಕ್ಟ್ ಮಾಡೋಣ. 4ರಲ್ಲಿ 3 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1. ಸೊ 11 ಆಗುತ್ತೆ. 14ನಲ್ಲಿ 3 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 11. ಸೊ ಈ ಥರ ಏನು ಮಾಡಬೇಕು, ಫಸ್ಟ್ ಸಬ್ಟ್ರ್ಯಾಕ್ಟ್ ಮಾಡುವಾಗ ಫ್ರಮ್ನ ರೈಟ್ ಸೈಡಲ್ಲಿರೋದನ್ನು ಫಸ್ಟ್ ಬರ್ಕೋಬೇಕು. ಅದಾದಮೇಲೆ ಲೆಫ್ಟ್ ಸೈಡಲ್ಲಿರೋದನ್ನು ಬರ್ದು ಸೊ ಕಂಪೇರ್ ಮಾಡಬೇಕು ಮಿನಿಟ್ಸಲ್ಲಿ ವಿಚ್ ಒನ್ ಈಸ್ ಗ್ರೇಟರ್ ಅಂತೇಳಿ. ಓಕೆನಾ? ಸೊ ಅದಾದಮೇಲೆ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಮೇನ್ ಸೊ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ. Salim leaves home at 9:30 a.m. He returns home at 6 p.m. on the same day. How long does he remain away from home? ಸೊ ಸಲೀಮು ಏನು ಮಾಡ್ತಾನೆ, ಸೊ ಮನೆಯಿಂದ ಹೊರಗೆ ಹೋಗ್ತಾನೆ 9:30 a.m.ಗೆ. ಸೊ ಮತ್ತೆ ರಿಟರ್ನ್ ಆಗೋದು ಅವನು ಸೊ 6 p.m.ಗೆ. ಸೊ ಅವನು ಎಷ್ಟು ಹವರ್ಸು ಮನೆಯಿಂದ ಸೊ ಏನು ಫೈಂಡ್ ಔಟ್ ಮಾಡಬೇಕು, ಹೌ ಲಾಂಗ್ ಡಸ್ ಹಿ ರಿಮೇನ್ ಅವೇ ಫ್ರಮ್ ಹೋಮ್. ಸೊ ಎಷ್ಟು ಹವರ್ಸ್ ಮನೆಯಿಂದ ಅವನು ದೂರ ಇದ್ದ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಏನು 8th ಮೇನ್ ಫಸ್ಟ್ ಒನ್. ಸೊ ಅವನು ಏನು ಮಾಡ್ತಾನೆ 9:30 a.m.ಗೆ. ಸೊ 9:30 a.m.ಗೆ ಸೊ ಮನೇನ ಬಿಡ್ತಾನೆ. ಹೌದಲ್ವಾ? ಮತ್ತು 6 p.m.ಗೆ ಮನೆಯನ್ನು ಸೇರಿಕೊಳ್ತಾನೆ. ಹೌದಲ್ವಾ? ಸೊ ಹಾಗಾದರೆ ಇದು AM ಆ್ಯಂಡ್ PM ಅಲ್ಲಿದೆ. ಸೊ ನಾವು ಆ್ಯಡಕ್ಕೆ ಸಪ್ರೇಟ್ ಮಾಡಬೇಕಂದ್ರೆ ಹವರ್ ಆ್ಯಂಡ್ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು 12 hour ಕ್ಲಾಕನ್ನು ನಾವೇನು ಮಾಡಬೇಕು, 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಇಂಟು 24 hours. ಕನ್ವರ್ಟ್ ಇಂಟು 24 hours. ಸೊ 24 hours ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ AM ಇದೆ ಅಂದರೆ ಕೋಡೆಡ್ ವರ್ಡಲ್ಲಿ ಹೇಳಿದ್ದೆ, A ಅಂದರೆ ಆ್ಯಸ್ ಇಟ್ ಈಸ್ ಬರಿಬೇಕು. ಸೊ 09:30 hours ಆಗುತ್ತೆ. ಸೊ ನೆಕ್ಸ್ಟ್ 6 PM ಇದೆ ಅಂದರೆ 6ಗೆ 12ನ್ನು ಆ್ಯಡ್ ಮಾಡಬೇಕು. 6ಗೆ 12ನ್ನು ಆ್ಯಡ್ ಮಾಡಿದ್ರೆ ಸೊ 18 ಆಗುತ್ತೆ. 18:00 hours. ಸೊ ಈಗ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಹೌದಲ್ವಾ? ಎಷ್ಟು ಟೈಮ್ ಅವನು ಮನೆಯಿಂದ ದೂರ ಇದ್ದ, ಎಷ್ಟು ಹವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಟೈಮ್ ಡ್ಯೂರೇಷನ್ ಫೈಂಡ್ ಔಟ್ ಮಾಡಬೇಕು. ಡ್ಯೂರೇಷನ್ ಬಿಟ್ವೀನ್ ದ ಟೈಮ್ ಅಂದರೆ ಸಪ್ರೇಟ್ ಮಾಡಬೇಕು. ಹೌದಲ್ವಾ? ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡೋಣ. ಅಂದರೆ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿರಿ. ಸೊ ಇಲ್ಲಿ 9 ಇದೆ, ಇಲ್ಲಿ 18 ಇದೆ, ವಿಚ್ ಒನ್ ಗ್ರೇಟರ್? ಆರ್ ಸೊ PM-ಅನ್ನು 24 hour ಕನ್ವರ್ಟ್ ಮಾಡಿರ್ತೀವಿ. ಹೌದಲ್ವಾ? PM-ಅನ್ನು ಸೊ PM ಟೈಮನ್ನು 24 hour ಕನ್ವರ್ಟ್ ಮಾಡಿರ್ತೀವಿ. ಹೌದಲ್ವಾ? ಅದನ್ನು ನಾವು ಫಸ್ಟ್ ಬರ್ಕೋಬೇಕಾಗುತ್ತೆ. 18:00 ಸ್ಟಾರ್ಟಿಂಗ್ ಟು ಹವರ್ ಆಗುತ್ತೆ. ಸ್ಟಾರ್ಟಿಂಗ್ 2 digits ಹವರ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡಿಜಿಟ್ ಮಿನಿಟಿಗೆ ಬರುತ್ತೆ. ಹೌದಲ್ವಾ? ನೆಕ್ಸ್ಟು 09:30 minutes, 9 hours 30 minutes. ಈಗ ಸಪ್ರಾಕ್ಟ್ ಮಾಡಬೇಕು. 0 ಅಲ್ಲಿ 30 ಸಪ್ರಾಕ್ಟ್ ಆಗೋಲ್ಲ, ಬಾರೋ ತೊಗೊಳೋಣ. ಹವರಿಂದ ಬಾರೋ ತೊಗೊಂಡಾಗ ಮಿನಿಟ್ ಆಗುತ್ತೆ. ಸೊ 60, ಇದು 0 ಇದ್ದಿದ್ದು 60 minute ಆಗುತ್ತೆ. 60ಅಲ್ಲಿ 30 ಸಪ್ರಾಕ್ಟ್ ಮಾಡಿದ್ರೆ 30 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದೀವಿ, ನಾವು ಬಾರೋ ಕೊಟ್ಟಿದ್ದೀವಿ. ಹೌದಲ್ವಾ? ಸೊ ಇದು 8 ಇದ್ದಿದ್ದು 7 ಆಗುತ್ತೆ. ಹೌದಲ್ವಾ? ಅಂದರೆ 17. ಹೌದಲ್ವಾ? 17ಅಲ್ಲಿ ಏನು ಮಾಡಬೇಕು, 9ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ
ಸೊ ಇಲ್ಲಿ 0 ಇದೆ ಆಲ್ರೆಡಿ. ಸೊ ಹಾಗಾದರೆ 18ಇಂದ ಬಾರು ಕೊಟ್ಟಿರ್ತೀವಿ ಅಂದರೆ 8 ಇದ್ದಿದ್ದು 7 ಆಗುತ್ತೆ, ಅಂದರೆ 17 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ 1 ಕೆಳಗೆ 0 ಇದೆ, ಯಾವ ನಂಬರು ಇಲ್ಲ. ಸೊ 17ರಲ್ಲಿ 9ನ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 17ನಲ್ಲಿ 9ನ ಸಬ್ಟ್ರಾಕ್ಟ್ ಮಾಡಿದಾಗ ಸೊ 8 ಆಗುತ್ತೆ. 8 hours 30 minutes. ಸೊ ಹಾಗಾದರೆ ಸಲೀಮು ಮನೆಯಿಂದ 8 hours 30 minutes ಇಷ್ಟು ಟೈಮ್ ಅವನು ದೂರ ಇರ್ತಾನೆ. ನೆಕ್ಸ್ಟು ಎ ಟ್ಯಾಕ್ಸಿ ಟೇಕ್ಸ್ ಪ್ಯಾಸೆಂಜರ್ಸ್ ಫ್ರಮ್ ಡೆಲ್ಲಿ ಟು ಆಗ್ರಾ ಇನ್ 4 hours ಆ್ಯಂಡ್ ಎ ಬಸ್ ಕವರಿಂಗ್ ದ ಸೇಮ್ ಡಿಸ್ಟೆನ್ಸ್ ಟೇಕ್ಸ್ ಇಟ್ ಪ್ಯಾಸೆಂಜರ್ಸ್ ಇನ್ 5 hours 10 minutes ವಿಚ್ ಟೇಕ್ಸ್ ಲೆಸ್ ಟೈಮ್ ಬೈ ಹೌ ಮಚ್. ಸೊ ಏನು, ಪ್ಯಾಸೆಂಜರ್ಸ್ ಡೆಲ್ಲಿಯಿಂದ ಆಗ್ರಾಗೆ ಹೋಗ್ತಿದ್ದಾರೆ. ಸೊ ಬಸ್ಸಲ್ಲಿ ಹೋದರೆ 4 hours ಆಗುತ್ತೆ. ಸೊ ಟ್ಯಾಕ್ಸಿಯಲ್ಲಿ ಹೋದರೆ 5 hours 10 minutes ಆಗುತ್ತೆ, ಹೌದಲ್ವಾ. ಸೊ ವಿಚ್ ಟೇಕ್ಸ್ ಲೆಸ್ ಟೈಮ್ ಆ್ಯಂಡ್ ಬೈ ಹೌ ಮಚ್ ಅಂದರೆ ಸೊ ಸಬ್ಟ್ರಾಕ್ಟ್ ಮಾಡಬೇಕು, ಹೌದಲ್ವಾ. ಸಬ್ಟ್ರಾಕ್ಟ್ ಮಾಡಿ ಸೊ ಬಸ್ಸಲ್ಲಿ ಹೋದರೆ ಬೇಗ ಆಗುತ್ತಾ, ಸೊ ಟ್ಯಾಕ್ಸಿಯಲ್ಲಿ ಹೋದರೆ ಬೇಗ ಆಗುತ್ತಾ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಟ್ಯಾಕ್ಸಿಯಲ್ಲಿ ಹೋದಾಗ 4 hours ಆಗುತ್ತೆ. ಸೊ ಬಸ್ಸಲ್ಲಿ ಹೋದಾಗ ಸೊ 5 hours ಆಗುತ್ತೆ. ಹಾಗಾದರೆ ಟ್ಯಾಕ್ಸಿಯಲ್ಲಿ ಹೋದಾಗ ಕಮ್ಮಿ ಟೈಮ್ ಹಿಡಿಸುತ್ತೆ, ಹೌದಲ್ವಾ. ಸೊ ಎಷ್ಟಾಗುತ್ತೆ ಅನ್ನೋದನ್ನು ಸಬ್ಟ್ರಾಕ್ಟ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ 9 ಪ್ರಾಬ್ಲಮ್ ಹೋಮ್ವರ್ಕ್. ಸೊ ಇವತ್ತು ಏನು ಮಾಡಿದ್ವಿ ನಾವು, ಸೊ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಎ ಟೈಮನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಡ್ಯೂರೇಷನ್ ಆಫ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ನಂಬರ್ ಆಫ್ ಡೇಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.